ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಆ ಹನಿ ಅನ್ನೋದೊಂದು ಶಬ್ದ ಇದೆಯಲ್ಲ, ಅದು ಭಯಂಕರ ಚುಚ್ತಾ ಇದೆಯಂತೆ. ಈಗ ನಡೀತಾರ ಹನಿ ಟ್ರಾಪ್ ಅಲ್ಲಿ ರಾಣಿ ಜೇನು ಮ್ಯಾಟ್ರ್ ಅಲ್ವಂತೆ, ಮಾಣಿ ಜೇನು ಮ್ಯಾಟ್ರು. ನಮ್ಮ ಅಪ್ಪಂಗಳ್ರಿ ನನಗೂ ಟ್ರೈ ಮಾಡಿದ್ರು ಅಂತ ಹೇಳಕ್ ಶುರು ಮಾಡಿದ್ರು. ಕಳೆದ 6 ತಿಂಗಳಿಂದ ನನ್ನ ಮೇಲೆ ನಡೀತಾ ಇದೆ. ಆ ಮಾತನ್ನ, ಆ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಕ್ಕೇನಾದ್ರು ಈ ಹನಿ ಟ್ರಾಪ್ ಅನ್ನೋದನ್ನ ಈ ತರ ಎಸೆದ್ರ, ನನಗೆ ಹನಿ ಟ್ರಾಪ್ ಮಾಡೋಕೆ ಬಂದವರಿಗೆ ಕಪಾಳಕ್ಕೆ ಕೊಟ್ಟಿದ್ದೀನಿ ಅಂತಾನು ಹೇಳ್ತಾರೆ. ಈ ಸಿಡಿ ಸಿನಿಮಾನೇ ಹಾಗೆ, ಡೈರೆಕ್ಟರ್ ಎಲ್ಲಿ ಕೂತಿರ್ತಾರೆ, ಯಾವಾಗ ಆಕ್ಷನ್ ಅಂತಾರೆ, ಯಾವಾಗ ಕಟ್ ಅಂತಾರೆ ಗೊತ್ತಾಗಲ್ಲ. ಜೇನುನೊಣಗಳು ಅಷ್ಟೊಂದು ಈಸಿಯಾಗಿ ಬರ್ತಾವ, ಅದರಲ್ಲೂ ರಾಣಿ ಜೇನುಗಳು ಬಾಡೋಗಿರೋ ದಾಸವಾಳ ಹೋದ್ಮೇಲೆ ಏನಾದ್ರು ಕೂರ್ತಾವ. ಈ ಭೋಜೇಗೌಡರು ಒಂದು ಹಾಡನ್ನ ಹಾಡಿದ್ರು. ಅದನ್ನ ಸಿಡಿ ಒಳಗ್ ತುಂಬಿದ್ರ, ಪೆನ್ ಡ್ರೈವ್ ಒಳಗ್ ತುರ್ಕಿದ್ರ ನೋಡ್ಬೇಕು. ರಿಲೀಸ್ ಆದ್ರೆ ಈ ಕಡೆಯಿಂದ ಹಲೋ ಅಂದ್ರೆ ಮಾತ್ರ ಆ ಕಡೆಯಿಂದನೂ ಹಲೋ ಅಂತಾರೆ. ನೀವು ಹಲೋ ಅಂದಿಲ್ಲ ಯಾರು ಹಲೋ ಅಂತಾರ? ಯಾರೇ ಇದ್ರು ಕೂಡ ಕಾಪಾಡೋ ಪ್ರಶ್ನೆನೇ ಇಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಹಳ್ಳಿ. ಈಗಿನ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದಲ್ಲ ಎರಡಲ್ಲ 48 ಜನ ಈ ಪ್ರಧಾನಮಂತ್ರಿಗೋ ರಾಷ್ಟ್ರಪತಿಗೋ ಪತ್ರ ಬರಿಬೋದು. ಏನಪ್ಪಾ ಅಂದ್ರೆ, ಕನ್ನಡದಲ್ಲಿ ಒಂದು 2 ಹಾಡಿದೆ, ಅದನ್ನ ಬ್ಯಾನ್ ಮಾಡಿಬಿಡಿ ಅಂತ, ಎಲ್ಲೂ ಕಾಣಿಸ್ಕೋಬಾರ್ದು ಕೇಳಿಸ್ಕೋಬಾರ್ದು ಅಂತ. ಯಾವ ಹಾಡು? ಕುಡಿ ನೋಟವೇ ಮನಮೋಹಕ. ಈ ಹಾಡೆ ಏನಕ್ಕೆ ಅಂತ ಕೇಳಿದ್ರೆ, ಅವರಿಗೆ ಈಗ ನಡೀತಾ ಇರೋ ಬೆಳವಣಿಗೆಗಳನ್ನೆಲ್ಲ ಕಂಡು ಆ ಕುಡಿ ನೋಟ ಅನ್ನೋದು ಹೆಂಗ್ ಕೇಳಿಸ್ತಾ ಇದೆ ಅಂದ್ರೆ, ಸಿಡಿ ನೋಟವೇ ಮಹಾಘಾತಕ ಅಂತ. ಇನ್ನೊಂದು ಹಾಡು ಯಾವ್ದಪ್ಪ ಅಂತ ಕೇಳಿದ್ರೆ, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಆ ಹನಿ ಅನ್ನೋದೊಂದು ಶಬ್ದ ಇದೆಯಲ್ಲ, ಅದು ಭಯಂಕರ ಚುಚ್ತಾ ಇದೆಯಂತೆ. ಮುಂಚೆ ಎಲ್ಲ ಈ ಹನಿ ಟ್ರ್ಯಾಪ್ ಅಂತಿದ್ರಲ್ಲ, ಅಂದ್ರೆ ನಾನು ಹುಟ್ಟಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೇನಪ್ಪ ಅಂದ್ರೆ, ಹನಿ ಟ್ರ್ಯಾಪ್ ಅಂದ್ರೆ ಈ ಜೇನುಹುಳುಗಳಲ್ಲಿ ಒಂದು ಜೇನಿನ ರಾಣಿ ಅಂತ ಇರ್ತಾರಲ್ಲ, ಅವ್ರನ್ನ ಪೆಟ್ಟಿಗೆ ಒಳಗಿಟ್ಟು ಟ್ರ್ಯಾಪ್ ಮಾಡೋದನ್ನೇ ಹನಿ ಟ್ರ್ಯಾಪ್ ಅಂತ ಅನ್ಕೊಂಡಿದ್ದೆ, ಹನಿ ಬಿ ಜೇನೋಣ. ಆದರೆ ಇಲ್ಲಿ ಈಗ ನಡೀತಾರೋ ಹನಿ ಟ್ರ್ಯಾಪಲ್ಲಿ ರಾಣಿ ಜೇನು ಮ್ಯಾಟ್ರ್ ಅಲ್ವಂತೆ, ಮಾಣಿ ಜೇನು ಮ್ಯಾಟ್ರು. ಅಯ್ಯಯ್ಯೋ, ನೋಡಬೇಕು ಒಂದೊಂದು ಮಾತುಗಳನ್ನ, ಒಂದೊಂದು ಕಥೆಗಳನ್ನ, ಮಜಾ ಇರುತ್ತೆ. ಈಗ KN ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಒಂದು ಸುದ್ದಿ ನಡೀತಾ ಇದೆ. ಅವ್ರು ಸ್ವಲ್ಪ ಪ್ಯಾನಿಕ್ ಆದ ಹಾಗೆ ಕಾಣ್ತಾ ಇದೆ. ಯತ್ನಾಳ್ ಅವರು ಈ ಸಹಕಾರ ಸಚಿವ KN ರಾಜಣ್ಣ ಅಂತ ನೇರವಾಗಿ ಹೇಳದೇ ಇದ್ರು, ತುಮಕೂರು ಭಾಗದ ಸಚಿವರು ಅಂದಾಗ ಅಲ್ಲಿ ಅವರು ಮುಟ್ ನೋಡ್ಕೊಂಡ್ರು. ಏನನ್ನ? ಹಿಂಗೆ ಹೆಗ್ಲನ್ನ. ತುಮಕೂರಿಂದ ಯಾರೆಲ್ಲ ಸಚಿವರಿದ್ದಾರೆ? ಒಂದು G ಪರಮೇಶ್ವರ್ ಅವರು ಬಿಟ್ರೆ ನಾನೇ. ಈ ಹನಿ ಟ್ರ್ಯಾಪ್ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನನ್ನ ಬಗ್ಗೆನೇ ಹೇಳ್ಬಿಟ್ರ, ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಅನ್ನೋ ಥರದಲ್ಲಿ ಅವರು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವರು ಈಗ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಹಾಗೆ ನಂದೊಂದಿರಲಿ ಗ್ಯಾಪಲ್ಲಿ ಅಂತ 48 ಜನರದ್ದು CD ಪೆನ್ ಡ್ರೈವ್ ಇದೆ ಅಂತ ಒಂದು ಬಾಂಬನ್ನು ಹಾಕಿದ್ದಾರೆ. ಅದು ಬ್ಲಾಸ್ಟ್ ಆಗುತ್ತೋ ಟುಸ್ ಆಗುತ್ತೋ ಗೊತ್ತಿಲ್ಲ. ಏನ್ರಿ ಸರ್, ನಿಮ್ಮ ಅಪ್ಪಂಗೆ ಹನಿ ಟ್ರ್ಯಾಪ್ ಮಾಡಿದಾರಂತೆ ಅಂತ MLC ರಾಜೇಂದ್ರ, ಅಂದ್ರೆ ರಾಜಣ್ಣ ಅವರ ಮಗನಿಗೆ ಈ ಮಾಧ್ಯಮಗಳು ಹೋಗಿ ಮೈಕ್ ಹಿಡಿದಾಗ, ನಮ್ಮ ಅಪ್ಪಂಗಳ್ರಿ ನನಗೂ ಟ್ರೈ ಮಾಡಿದ್ರು ಅಂತ ಹೇಳಕ್ ಶುರು ಮಾಡಿದ್ರು. ರಾಜಣ್ಣ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೆ ನಡೀತಾ ಇದೆ. ರಾಜಕಾರಣಿಗಳಲ್ಲಿ ಯಾರೇ ಇದ್ದಿದ್ರು ಒಂದು ಒಳ್ಳೆ ಬೆಳವಣಿಗೆ ಇಲ್ಲ. ಸೊ ಇಡೀ ಖಾನ್ದಾನನ್ನೇ ಟಾರ್ಗೆಟ್ ಮಾಡಿಕೊಂಡು ಆ ಹನಿ ಟ್ರ್ಯಾಪ್ ಬಳಗ ಇವರನ್ನ ಅಡ್ಡ ಹಾಕಕ್ಕೆ, ಅಡ್ಡೆಗೆ ತುಂಬಕ್ಕೆ ಟ್ರೈ ಮಾಡ್ತಾ, ಇದೊಂದು ಪ್ರಶ್ನೆ ಬರುತ್ತೆ ಅಲ್ಲ. ಅಪ್ಪ ಬಿದ್ದಿದಾರ, ಅವ್ರು ಪ್ಯಾನಿಕ್ ಆಗಿದ್ ನೋಡಿದ್ರೆ ಹೌದು ಅನ್ಸುತ್ತೆ. CD ಬರುತ್ತಾ, ಅಥವಾ ರಾಜಣ್ಣ ಅವರ ಬಾಯನ್ನ ಮುಚ್ಚಿಸೋಕೆ ಸಿದ್ದು ಬಣದ ಪರ ಗುರುತಿಸಿಕೊಂಡಿರುವ KN ರಾಜಣ್ಣ ಅವರು ತಮ್ಮ ತೀವ್ರವಾದ ಮೌನಚಾರದ ಮಾತುಗಳಿಂದ, ಸ್ವಪಕ್ಷೀಯರ ವಿರುದ್ಧವೇ ಆಡೋ ಮಾತುಗಳಿಂದ ತುಂಬಾ ಫೇಮಸ್ಸು. ಸೊ ಆ ಮಾತನ್ನ, ಆ ವಾಲ್ಯೂಮನ್ನು ಕಮ್ಮಿ ಮಾಡೋಕ್ಕೇನಾದರೂ ಈ ಹನಿ ಟ್ರ್ಯಾಪ್ ಅನ್ನೋದನ್ನ ಈ ಥರ ಎಸೆದ್ರ ಅನ್ನೋದು ಒಂದು ಪ್ರಶ್ನೆ ಬಂದಿದೆ. KN ರಾಜಣ್ಣ ಅವರು ಅವಾಗಲೇ ಹೇಳಿದ್ನಲ್ಲ, ಪ್ಯಾನಿಕ್ ಆದಂಗಿದೆ ಅಂತ. ನನಗನ್ಸುತ್ತೆ ಅವರು ಎಷ್ಟು ಗೊಂದಲಕ್ಕೆ ಬಿದ್ದಿದ್ದಾರೆ ಅಂದರೆ, ವಿಚಿತ್ರ ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಯಾವ ಥರ, ಈಗ ತನಿಖೆ ಆಗಬೇಕು, ನಾನು ಹೈಕಮಾಂಡ್ಗೆ ಪತ್ರ ಬರೀತೀನಿ, ಹನಿ ಟ್ರ್ಯಾಪ್ ಬಗ್ಗೆ ಏನಂತ ಡೀಟೇಲ್ಸ್ ಗೊತ್ತಾಗಬೇಕು ಅಂತಲೂ ಹೇಳ್ತಾರೆ. ಅದರ ಜೊತೆಗೆ ನನ್ನ ಮೇಲೆ, ನನಗೆ ಹನಿ ಟ್ರ್ಯಾಪ್ ಮಾಡೋಕೆ ಬಂದವರಿಗೆ ಕಪಾಳಕ್ಕೆ ಕೊಟ್ಟಿದ್ದೀನಿ ಅಂತಾನು ಹೇಳ್ತಾರೆ. ನೀವು ಕಪಾಳಕ್ಕೆ ಕೊಟ್ಟು ಅವ್ರನ್ನ ಮನೆ ಕಳಿಸಿದ್ರೆ
CD ಒಳಗೆ ನಾನು ಬಂದಿರಬಹುದಾ ಅನ್ನೋ ಅನುಮಾನ ಏನಕ್ಕೆ ಬರುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದರೆ ಈಗ ನಿಮಗೆ CD ಒಳಗೆಲ್ಲಾದ್ರೂ ಬಂದ್ಬಿಟ್ಟಿದ್ದೀನಾ, ಯಾವುದಾದ್ರೂ ಆ್ಯಂಗಲಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದ್ದೀನಾ, ಈ ಡೌಟ್ ಇದೆಯಲ್ಲ, ಇದು ಭಯಂಕರ ವಿಚಿತ್ರ ಆಗಿದೆ. ಸಾಮಾನ್ಯವಾಗಿ ಈ ಸಿನಿಮಾಗಳನ್ನ ಮಾಡ್ತಾರಲ್ಲ, ಅದೇ ಡೈರೆಕ್ಟ್ರು ಪ್ರೊಡ್ಯೂಸರಲ್ಲಿ ಇರ್ತಾರೆ. ಆ ಪ್ರೊಡ್ಯೂಸರು ಹಣ ಹಾಕಿರ್ತಾರೆ. ಯಾಕಾಗಿ? ಆ ಸಿನಿಮಾ ಒಂದು ಒಳ್ಳೇದು ಮಾಡಬೇಕು, ರಿಲೀಸ್ ಮಾಡಬೇಕು, ಪ್ರೇಕ್ಷಕರು ಬರಬೇಕು, ನೋಡಿ ಆ ಬಂಡವಾಳವನ್ನು ವಾಪಸ್ ತೆಗಿಬೇಕು ಅಂತ. ಸಿನಿಮಾ ರಿಲೀಸ್ ಆಗಿ ದುಡ್ಡು ವಾಪಸ್ ತಗೊಳ್ಳೋದು ಮುಖ್ಯವಾದ ಎಲ್ಲ ಸಿನಿಮಾದು ಒಂದು ಮೋಟೋ ಆಗಿರುತ್ತೆ. ಆದರೆ ಈ CD ಸಿನಿಮಾ ಇದೆಯಲ್ಲ, ಇದರಲ್ಲಿ ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರೇ ಒಂದಿಷ್ಟು ದುಡ್ಡು ಬರುತ್ತೆ ಅನ್ನೋ ಮಾತಿದೆ. ಸೊ ಇದು ರಿಲೀಸ್ ಆದಮೇಲೆ ದುಡ್ಡು ಬರಲ್ಲ, ರಿಲೀಸ್ ಆಗುತ್ತೆ ಅನ್ನೋ ಮಾತು ಬಂದಾಗ ದುಡ್ಡು ಬರುತ್ತಂತೆ. ಇನ್ನೊಂದು ಪ್ರಶ್ನೆ ಬರಲ್ವಾ, ಈ CD ಸಿನಿಮಾಕ್ಕೆ ಒಬ್ಬರು ಡೈರೆಕ್ಟರ್ ಬೇಕಲ್ಲ, ಅವರು ಕ್ಯಾಮ್ರಾ ಹಿಂದೆನೇ ಇರ್ಬೋದು, ಬಟ್ ಅಲ್ಲಿ ನಟನೆ ಮಾಡೋರಿಗೆ ಅಥವಾ ಮಿಕಾ ಆಗೋರಿಗೆ ಯಾರು ಡೈರೆಕ್ಟರ್ ಅಂತ ಗೊತ್ತಾಗಿರಬೇಕು. ಅದು ನಾರ್ಮಲ್ ಸಿನಿಮಾಗಳಲ್ಲಿ ಗೊತ್ತಾಗುತ್ತೆ. ಈ CD ಸಿನಿಮಾನೇ ಹಾಗೆ, ಡೈರೆಕ್ಟರ್ ಎಲ್ಲಿ ಕೂತಿರ್ತಾರೆ, ಯಾವಾಗ ಆ್ಯಕ್ಷನ್ ಅಂತಾರೆ, ಯಾವಾಗ ಕಟ್ ಅಂತಾರೆ ಗೊತ್ತಾಗಲ್ಲ. ವಿಶೇಷವಾಗಿ ಡೈರೆಕ್ಟರ್ಗಿಂತ ಇನ್ನೊಬ್ರು ದೊಡ್ಡವ್ರು ಬೇಕು. ಯಾರಪ್ಪ ಅಂತ ಕೇಳಿದ್ರೆ ಪ್ರೊಡ್ಯೂಸರ್. ಅಯ್ಯೋಯ್ಯೋ, ಹಣ ಹಾಕೋರು. ಹನಿ ಟ್ರ್ಯಾಪ್ ಏನು ಈಸಿ ಅನ್ರಿ? ಜೇನುನೊಣಗಳು ಅಷ್ಟೊಂದು ಈಸಿಯಾಗಿ ಬರ್ತಾವ? ಅದರಲ್ಲೂ ರಾಣಿ ಜೇನುಗಳು ಬಾಡೋಗಿರೋ ದಾಸವಾಳ ಹೋದ್ಮೇಲೆ ಏನಾದರೂ ಕೂರ್ತಾವ? ಕೂರೋ ಥರ ಮಾಡಬೇಕು ಅಂದರೆ ಅವರಿಗೆ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಎಷ್ಟು ಇರ್ಬೋದು? ಇದರ ಹಿಂದಿರೋರು ಯಾರು? ಈ ಪ್ರಶ್ನೆಗಳಿಗೆ ಈ ಸದ್ಯಕ್ಕೆ ರಾಜಣ್ಣನ ಕಡೆಯಲ್ಲೂ ಕೂಡ, ಹಾಗೆ ರಾಜಣ್ಣ ಹೇಳಿದ 48 ಜನರ ಹತ್ರ ಕೂಡ ಉತ್ತರ ಇಲ್ಲ. ಈ CD ಗಲಾಟೆ ಶುರುವಾದಾಗಿಂದ ಸದನ ನೋಡಬೇಕು, ಒಂಥರ ರಂಗೇರೋದು ಅಂತಾರಲ್ಲ ಹಾಗೆ. ಈ ಭೋಜೇಗೌಡರು ಒಂದು ಹಾಡನ್ನು ಹಾಡಿದರು. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಹಾಡನ್ನು ಹಾಡಿದ್ರು. ಅವರು ಯಾವ ಅರ್ಥದಲ್ಲಿ ಹಾಡಿದ್ರೋ, ಯಾವ ಕಾಂಟೆಕ್ಸ್ಟಲ್ಲಿ ಹಾಡಿದ್ರೋ, ಯಾರಿಗೆ ಚುಚ್ಚಿ ಹಾಡಿದ್ರೋ ದೇವರಣೆ ಗೊತ್ತಿಲ್ಲ. ಅಲ್ಲಿ ಸನ್ಯಾಸಿಗಳು ಯಾರ್ಯಾರು ಅಂತ ದುರ್ಬಿನ್ನು ಹಿಡ್ಕೊಂಡು ಹುಡುಕಿದ್ರು ಕೂಡ ಸಿಗೋದು ಕಷ್ಟ ಇದೆ. ಆದರೆ ರಾಜಣ್ಣ ಅವರನ್ನೇ ತಲೆಯಲ್ಲಿ ಇಟ್ಕೊಂಡು ಅವರು ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಹೇಳಿದ್ರ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅಲ್ಲಿ ಸನ್ಯಾಸಿ ಅವರು ರಾಜಕೀಯದವರು ವಿಶೇಷವಾಗಿ ಯೂಸ್ ಮಾಡೋಂಥ ಆ ಡೈಲಾಗ್ ಇದೆ, ನಾನು ರಾಜಕೀಯ ಸನ್ಯಾಸಿ ಅಲ್ಲ. ಅಂದರೆ ನನಗೆ ಈಗ CM ಹುದ್ದೆ ಕೊಟ್ಟರು ನಾನು ಇಸ್ಕೋತೀನಿ, DCM ಕೊಟ್ಟರು ಇಸ್ಕೋತೀನಿ, ಪಕ್ಷದ ಅಧ್ಯಕ್ಷನಾಗಿ ಮಾಡಿದ್ರು ಇಸ್ಕೋತೀನಿ, ನಾನು ರಾಜಕೀಯ ಸನ್ಯಾಸಿ ಅಲ್ಲ. ಇದನ್ನು ಪದೇ ಪದೇ ಕೋಟ್ ಮಾಡ್ತಾರೆ. ಈ ಟ್ರ್ಯಾಪ್ ಗ್ಯಾಂಗ್ ಅವರು, ಹನಿ ಟ್ರ್ಯಾಪ್ ಗ್ಯಾಂಗ್ ಅವರು ಇದನ್ನೇ ಇಟ್ಕೊಂಡು ನಾನು ಸನ್ಯಾಸಿ ಅಲ್ಲ ಅಂದಿದ್ದನ್ನು ಯಾರೆಲ್ಲ ಅಂದಿದ್ರಲ್ಲ ಅವರಿಗೆ ಈ ಸಂಸಾರಿ ಆಗೋ ಥರ, ಅಂದರೆ ಆಲ್ರೆಡಿ ಒಂದು ಅಫಿಷಿಯಲ್ ಸಂಸಾರಿ ಆಗಿ ಆಗಿರ್ತಾರೆ ಅವರು, ಬೇರೆದೇನಾದರೂ ಒಂದು ಸಂಸಾರಿ ಆಗೋ ಥರ, ಪಾಪ ಸನ್ಯಾಸಿ ಅಲ್ವಂತೆ ಸಂಸಾರಿ ಮಾಡ್ಬಿಡೋಣ ಅಂತ ಮಾಡಿದ್ರ, ಅದನ್ನು CD ಒಳಗೆ ತುಂಬಿದ್ರ, ಪೆನ್ ಡ್ರೈವ್ ಒಳಗೆ ತುರುಕಿದ್ರ ನೋಡಬೇಕು. ರಿಲೀಸ್ ಆದರೆ ನಮ್ಮ ಹಾಸನ ಕಡೆ ಅಂತ ಒಂದಿಷ್ಟು ಬಂದಿತ್ತಲ್ಲ, ಅದನ್ನು ನೋಡಿ ನಮ್ಮ ಕಣ್ಣುಗಳು ಪಾವನ ಆಗಿತ್ತಲ್ಲ. ಆ CD-ಯಲ್ಲಿರೋರು ಈಗ ಪಾಪ ಅಪರಪ್ಪನ ಅಗ್ರಹಾರದಲ್ಲಿದ್ದಾರಲ್ಲ. ಸೊ CD ಬಂದರೆ ಇದೊಂದು ಭಯ ಇರುತ್ತೆ, ಪೆನ್ ಡ್ರೈವ್ ಎಲ್ಲಾದರೂ ಲೀಕ್ ಆದರೆ ಅದೊಂದು ಮುಜುಗರ ಉಂಟಾಗುತ್ತೆ. ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು DK ಶಿವಕುಮಾರ್ ಅವರ ಮಾತು. ಅಂದರೆ ಅವರು ಈ ರಾಜಣ್ಣನ ತಲೆಯಲ್ಲಿ ಇಟ್ಕೊಂಡಿದ್ರು, ಬೇರೆ ಯಾರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು, ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿದ್ರು. ಏನಪ್ಪ ಅಂದರೆ ಈ ಕಡೆಯಿಂದ ಹಲೋ ಅಂದರೆ ಮಾತ್ರ ಆ ಕಡೆಯಿಂದನೂ ಹಲೋ ಅಂತಾರೆ. ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಾರಲ್ಲ, ಆ ಥರ ಹನಿ ಟ್ರ್ಯಾಪಿಗೆ ನೀವೇ ಹೋಗಿ ಯಾಕೆ ಬೀಳ್ತೀರಾ ಅನ್ನೋ ಅರ್ಥದಲ್ಲಿ. ಅಂದರೆ ಎಷ್ಟು ಅಂತ ಕೇಳಿದ್ರೆ ಇಷ್ಟು ಅಂತ ಹೇಳೋದು ಆ ಕಡೆಯಿಂದ ಬರೋ ಉತ್ತರ ಆಗುತ್ತೆ. ಅಲ್ಲಿಗೆ ಹೋಗಿಬಿದ್ರೆ ನಿಮ್ಮದೇ ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಅರ್ಥದಲ್ಲಿ ಈ ಕಡೆಯಿಂದ ಹಲೋ ಅಂದರೆ ಆ ಕಡೆಯಿಂದ ಹಲೋ ಅಂತಾರೆ ಅಂದರು. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ಇನ್ನೊಂದು ಕಡೆ ದೇವರಾಜೇಗೌಡ ಅವರು BJP ಅವರು DK ಶಿವಕುಮಾರ್ ಮೇಲೆ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ DK ಶಿವಕುಮಾರ್ CD ಪಿತಾಮಹ ಅಂತೆ. ಯೋ ಎಂತೆಂಥ ಮಾತುಗಳು ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ ಅಂದರೆ, ಈ CD ಪಿತಾಮಹ ಅನ್ನೋದು ನಿಜ ಆಗಿದ್ರೆ ಅವ್ರನ್ನ DKಶ ಅನ್ಬೇಕಾ CDKಶ ಅನ್ಬೇಕಾ ಅನ್ನೋದು ಒಂದು ಪ್ರಶ್ನೆಯಾಗಿ ಬರುತ್ತೆ. ಹನಿ ಟ್ರ್ಯಾಪ್ ಯಾರು ಮಾಡ್ತಾರೋ ಬಿಡ್ತಾರೋ, ಬಟ್ ಮೂರೂ ಪಕ್ಷದ ಕಾಂಗ್ರೆಸ್, BJP, JDS ಮೂರೂ ಪಕ್ಷದ ನಾಯಕರು, ಧೀಮಂತ ನಾಯಕರಲ್ಲ, ಆ ಹನಿ ಟ್ರ್ಯಾಪ್ ಒಳಗಿದ್ದಾರೆ. ಪಾಪ ಮುನಿರತ್ನ ಅಂತೂ ಸದನದಲ್ಲಿ ಕಣ್ಣೀರು ಹಾಕೋದೊಂದು ಬಾಕಿ. DK ಸುರೇಶು, DK ಶಿವಕುಮಾರ್ ನನ್ನ ಬಾಳನ್ನ ಹಾಳು ಮಾಡಿಬಿಟ್ರು, ಅದು ಇದು ನಾವು ಅಷ್ಟು ವರ್ಷದ ಫ್ರೆಂಡ್ಸು, ಅದು ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ಪಾಪ ಅವರು ಕೂಡ ಅವಾಗ ಬಾಂಬೆ ಬಾಯ್ಸ್ ಟೀಮಲ್ಲಿ ಇದ್ರಲ್ಲ,
ಸೊ ಈ ಬಾಂಬೆ ಬಾಯ್ಸ್ ಅಂತ ಏನು ಮಿತ್ರ ಮಂಡಳಿ ಅಂತ ಕರೀತಾರಲ್ಲ ರಾಜಕೀಯವಾಗಿ, ಅದ್ರ ಬಗ್ಗೆ ಕೂಡ DKಶ ಈಗ ಟಾಂಗನ್ನ ಕೊಟ್ಟಿದ್ದಾರೆ. ಅವ್ರು ಯಾಕೆ ಆ ದಿವಸ ಸ್ಟೇ ಅನ್ನ ತಂದ್ರಂತೆ ಅಂತ ಕೇಳಿದ್ದಾರೆ. ಸೊ ಈಗ ನಾನು ಹೇಳಕ್ಕೆ ಬಂದಿರೋದು, ಇಲ್ಲಿ ಹನಿ ಟ್ರ್ಯಾಪ್ ಒಳಗೆ ಅಂಧರಾಗಿದ್ದಾರಲ್ಲ, ಅಂದ್ರೆ 3 ಪಕ್ಷದ ನಾಯಕರು BJP, JDS, ಕಾಂಗ್ರೆಸ್ ಯಾರು ಕೂಡ ಸಾಚಾಗಳಲ್ಲ. ಈಗ ಅವ್ರ ಹತ್ರ ಇರೋ ಅಧಿಕಾರದ ಮೊದಕ್ಕೋ ಅಥವಾ ತೆವಲಿಗೋ, ನಾನು ಏನು ಮಾಡಿದ್ರು ಕೂಡ ಜಯಿಸ್ಕೋತೀನಿ ಅನ್ನೋ ಒಂದು ಧಿಮಾಕಿಗೋ, ನಾನು ಏನು ಮಾಡಿದ್ರು ಕೂಡ ಸರ್ವೈವ್ ಆಗ್ತೀನಿ ರಾಜಕೀಯವಾಗಿ ಮತ್ತೆ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ದೌಲತ್ತಿಗೋ ಹೆಂಗೋ ಮಾಡಿ CD ಒಳಗೆ ಬಂದು ಕೂತ್ ಬಿಟ್ಟಿದ್ದಾರೆ. ಪೆನ್ ಡ್ರೈವ್ ಒಳಗೆಲ್ಲ ಓಡಾಡ್ತಾ ಇದ್ದಾರೆ. ಅದು ಈಗ ರಾಜ್ಯದಲ್ಲಿ ಭಯಂಕರ ಸಂಚಲನ ಸೃಷ್ಟಿ ಮಾಡಿದೆ. ಇದಕ್ಕೆಲ್ಲ ಒಂದು ಅಂತ್ಯ ಬೇಕಲ್ಲ. ಅಂತ್ಯ ಕೊಡೋರು ಯಾರು? ಈಗ ರಾಜಣ್ಣ ಅವರು ದೂರನ್ನ ಕೊಟ್ಟರೆ ತನಿಖೆ ಕೊಡ್ತೀವಿ, ಯಾರೇ ಇದ್ರೂ ಕೂಡ ಕಾಪಾಡೋ ಪ್ರಶ್ನೆನೇ ಇಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೀರಿಯಸ್ಲಿ, ಒಂದು ವೇಳೆ ಅವರದೇ ಪಕ್ಷದ ನಾಯಕರೇ ಇದನ್ನ ಮಾಡಿಸಿದ್ರು ಕೂಡ ಸಿದ್ದರಾಮಯ್ಯನವರು ಕ್ರಮ ತಗೋತಾರ ಅಥವಾ ಬೇರೆ ಪಕ್ಷದ ನಾಯಕರು ಮಾಡಿಸಿದ್ರೆ ಮಾತ್ರ ಕ್ರಮ ತಗೋತಾರ ಅನ್ನೋದು ಅವರೇ ಕೊಡಬೇಕಾದ ಉತ್ತರ ಆಗುತ್ತೆ. ಜೈ ಶ್ರೀರಾಮ್.